ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಪ್ರತಿನಿತ್ಯ ಕೆಲ ಸಮಯ ಸಂಸ್ಕಾರ ಮತ್ತು ಸಂಸ್ಕೃತಿಯ ಪಾಠ ಕಲಿಸಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ಮಂಜುಳಾ ಶಿಕ್ಷಕರಿಗೆ ಸಲಹೆ. ಬೇಲೂರಿನಲ್ಲಿ ಅದ್ದೂರಿ ಗುರುವಂದನಾ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ. ಪುಷ್ಪಗಿರಿ ಮಹಾಸಂಸ್ಥಾನ ಕಾರ್ಯದರ್ಶಿ ಗ್ರಾನೆಟ್ ರಾಜಶೇಖರ್ ಹೇಳಿಕೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿನ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸತತವಾಗಿ ಸುರಿಯುತ್ತಿರುವ ಮಳೆಗೆ ರಸ್ತೆ ಬದಿ ನಿರ್ಮಿಸಲಾದ ತಡೆಗೋಡೆ ಕುಸಿತ. ಸ್ಥಳಕ್ಕೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಡಾಕ್ಟರ್ ಎಂಕೆ ಶ್ರುತಿ ಭೇಟಿ. ಮತ್ತು ಸರ್ಕಾರಿ ಶಾಲೆ ಶಿಕ್ಷಕ ಅನುಮಾನಾಸ್ಪದ ರೀತಿಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವ ಘಟನೆ ಅರಕಲಗೂಡು ತಾಲೂಕಿನ ಮರಿತಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ವಾರ್ತೆಗಳ ವಿವರ. ಮಕ್ಕಳನ್ನು ಕೇವಲ ಪಠ್ಯಗಳಿಗೆ ಮಾತ್ರ ಸೀಮಿತ ಮಾಡದೆ ಪ್ರತಿನಿತ್ಯ ಕೆಲ ಸಮಯ ಸಂಸ್ಕಾರ ಮತ್ತು ಸಂಸ್ಕೃತಿಯ ಪಾಠ ಕಲಿಸಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ಮಂಜುಳಾ ತರಬೇತಿ ಶಿಬಿರದ ಶಿಕ್ಷಕರಿಗೆ ಸಲಹೆ ನೀಡಿದರು. ಜಿಲ್ಲಾ ಭಾರತ್ ಸೇವಾದಳದಿಂದ ಹಮ್ಮಿಕೊಳ್ಳಲಾಗಿದ್ದ ಜಿಪಿಟಿ ಶಿಕ್ಷಕರ ಶಿಕ್ಷಕಿಯರ ಸಹಾಯಕ ಶಿಕ್ಷಣ ತರಬೇತಿ ಶಿಬಿರವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಸೇವಾದಳ ಎನ್ನುವ ಹೆಸರಲ್ಲೇ ಸೇವೆ ಪದ ಅಡಗಿದೆ. ತುಂಬ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯವನ್ನು ಗಳಿಸಿದ್ದೇವೆ. ಶ್ರಮದಿಂದ ದೇಶವನ್ನು ಅಭಿವೃದ್ಧಿಗೊಳಿಸಲಾಗುತ್ತಿದೆ. ಅತ್ಯುತ್ತಮವಾದ ಸ್ಕಿಲ್ಸ್ ನಮ್ಮಲ್ಲಿದೆ. ಎಲ್ಲರಿಗೂ ಬೇಕಾಗಿರುವ ಆಹಾರ, ಮೂಲಭೂತ ಸೌಕರ್ಯ ಎಲ್ಲವೂ ಸಿಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಸಮಾಜ ಯಾವ ದಾರಿಯಲ್ಲಿ ಸಾಗುತ್ತಿದೆ? ಎಲ್ಲ ಸಿಕ್ಕಿದೆ, ಎಲ್ಲ ಸಾಗುತ್ತಿದೆ. ಆದರೆ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ಬೇರೆ ಬೇರೆ ದುಶ್ಚಟಗಳಿಗೆ ವಾಲುತ್ತಿದ್ದು, ಕುಡಿಯುವುದು, ಗಾಂಜಾ ಸೇವನೆ, ಮಾದಕ ವಸ್ತು ಸೇವನೆ ಸೇರಿದಂತೆ ನಶೆ ಪದಾರ್ಥಗಳನ್ನು ಬಳಕೆ ಮಾಡುತ್ತಿರುವುದು ದಾರಿಯಲ್ಲಿ ಯಾರಾದರೂ ನೋಡುತ್ತಿರುತ್ತಾರೆ ಎನ್ನುವ ಪ್ರಜ್ಞೆಯೇ ಇರುವುದಿಲ್ಲ. ಇದಕ್ಕೆ ಮುಖ್ಯವಾಗಿ ಸಂಸ್ಕಾರದ ಕೊರತೆ. ಇಂದಿನ ಮಕ್ಕಳಲ್ಲಿ ಸಂಸ್ಕಾರದ ಕೊರತೆ ಇದ್ದು, ಪೋಷಕರು ಕೂಡ ನನ್ನ ಮಗ ಏನು ಮಾಡುತ್ತಿದ್ದಾನೆ, ನಿನ್ನ ಮುಂದೆ ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಬೇಕೆಂಬುದನ್ನು ಹೇಳಿಕೊಡುತ್ತಿಲ್ಲ ಎಂಬುದರ ಬಗ್ಗೆ ಗಮನ ಕೊಡದೆ, ಮಗು 90% ತೆಗೆದರೆ ನಿನಗೆ ಬೆಲೆ ಬಾಳುವ ವಸ್ತುಗಳನ್ನು ಕೊಡಿಸುವ ಆಮಿಷಗಳನ್ನು ಹುಟ್ಟುವ ಮೂಲಕ ಅಂಕಗಳ ಹಿಂದೆ ಬಿದ್ದಿದ್ದಾರೆ. ಪ್ರಸ್ತುತ ಮಕ್ಕಳಲ್ಲಿ ವಾಸ್ತವದ ಅರಿವು ಇರುವುದಿಲ್ಲ. ಒಂದು ಬೈಕ್ ಕೊಡಿಸಲಿಲ್ಲ ಎಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಪರಿಸ್ಥಿತಿ ಅರ್ಥವಾಗುತ್ತಿಲ್ಲ. ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ಮುಖ್ಯವಾಗಿ ವಾಸ್ತವದ ಅರಿವು ಮಾಡಿಸಬೇಕು. ಶಾಲೆಯಲ್ಲಿ ಶಿಕ್ಷಕರು ಕೂಡ ಮಕ್ಕಳಿಗೆ ಪಾಠದ ಜೊತೆಯಲ್ಲಿ ಸಂಸ್ಕಾರವನ್ನು ಕಲಿಸಬೇಕು. ಈ ಶಿಬಿರದಲ್ಲಿ ಕಲಿತಿರುವುದನ್ನು ಶಾಲೆಗೆ ಹೋಗಿ ಮಕ್ಕಳಿಗೆ ತಿಳಿಸಬೇಕು ಎಂದು ಸಲಹೆ ನೀಡಿದರು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ನಿಜವಾಗ್ಲೂ ಸಮಾಜ ಯಾವ ದಿಕ್ಕು ಹೋಗ್ತಾ ಇದೆ ಅಂತ. ನಾವು ತುಂಬಾ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯವನ್ನ ಗಳಿಸಿಕೊಂಡಿದ್ದೀವಿ. ತುಂಬಾ ಕಷ್ಟಪಟ್ಟು ದೇಶದ ಅಭಿವೃದ್ಧಿಗೊಳಿಸಿದ್ವಿ. ಅಭಿವೃದ್ಧಿ ಪಥದಲ್ಲಿದೆ ದೇಶ. ಅತ್ಯುತ್ತಮವಾದಂತಹ ಒಂದು ಸ್ಥಿತಿನಲ್ಲಿದೆ. ಎಲ್ಲರಿಗೂ ಬೇಕಾಗಿರುವಂತಹ ಆಹಾರ, ಏನು ಮೂಲಭೂತ ಸೌಕರ್ಯಗಳು ಅಂತ ಹೇಳ್ತೀವಿ, ಅದೆಲ್ಲ ಸಿಗ್ತಾ ಇದೆ. ಎಲ್ಲ ಸಿಕ್ಕಿದೆ, ಎಲ್ಲ ಚೆನ್ನಾಗಿದೆ, ಸಮಾಜ ಸುಸ್ಥಿತಿಗಿದೆ. ಇತ್ತೀಚೆಗೆ ನಾವು ನೋಡಿದ್ರೆ ತುಂಬಾ ಚಿಕ್ಕ ವಯಸ್ಸಿನ ಮಕ್ಕಳುಗಳು ತುಂಬಾ ಬೇರೆ ಬೇರೆ ಹ್ಯಾಬಿಟ್ಸ್ಗಳಿರ್ತಾರೆ. ಕುಡಿಯೋದಿರ್ಬೋದು ಅಥವಾ ತುಂಬಾ ಗಾಂಜಾ, ಏನ್ ನಾವು ನಶೆ ಪದಾರ್ಥಗಳನ್ನ ತಗೊಳ್ಳೋದು. ಆಮೇಲೆ ಹೆಣ್ಮಕ್ಳುಗಳಿಗೆ ಭಯ ಭೀತಿನೇ ಇಲ್ಲ. ಆ ರೋಡಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳು 15-16 ವರ್ಷದ ಹುಡುಗಿಯರು ಹುಡುಗರು ಕೈ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ರೋಡ್ ಇದ್ದು ಯಾರಾದ್ರೂ ನೋಡ್ತಾ ಇರ್ತಾರೆ, ಏನು ಫೀಲಿಂಗ್ ಇಲ್ಲ. ಸಂಸ್ಕಾರದ ಕೊರತೆ ಮೇನ್ ಆಗಿ ಹೇಳ್ಬೇಕಂದ್ರೆ ಆ ಸಂಸ್ಕಾರದ ಕೊರತೆ ಮಾತ್ರ ತುಂಬಾ ಎದ್ದು ಕಾಣಿಸ್ತಾ ಇದೆ. ನಿಜವಾದ ಶಾಲೆಗಳಲ್ಲಿ ಅದನ್ನೆಲ್ಲ ಬೆಳೆಸಬೇಕಾಗಿದೆ. ನಾವು ಶಾಲೆಗಳಲ್ಲಿ ಓದ್ಬೇಕಾದ್ರೆ ಪ್ರತಿಯೊಂದನ್ನು ನಮ್ಮ ಟೀಚರ್ಸ್ ಹೇಳ್ಕೊಡ್ತಾ ಇದ್ದಾರೆ. ಆದ್ರೆ ಈಗ ತುಂಬಾ ಭಿನ್ನ. ನಮಗೆ ಶಾಲೆಗಳಲ್ಲಿ ಏನಾಗಿದೆ ಅಂತಂದ್ರೆ ಬರೀ ಒಂಚೂರು ಆಟ ಹೇಳಿ ಅವ್ರು ಓದಿದ್ರೆ ಸಾಕಾಗಿದೆ. ರಿಸಲ್ಟ್ ಓರಿಯೆಂಟೇಷನ್ ಆಗೀಗ ನಮ್ಗೆ ಇಷ್ಟು ಪರ್ಸೆಂಟೇಜ್ ರಿಸಲ್ಟ್ ಬರಬೇಕಷ್ಟೇ ಆಗಿದೆ. ಪೇರೆಂಟ್ಸಿಗೂ ಅಷ್ಟೇ, ನನ್ನ ಮಗು ಏನ್ ಮಾಡಿದ್ದಾನೆ ಅಂತಲೇ ಹೋಗ್ತಾ ಇಲ್ಲ. ನನ್ನ ಮಗು ಫಸ್ಟ್ ರ್ಯಾಂಕ್ ಬರಬೇಕು, ಮೋರ್ ದ್ಯಾನ್ 90% ತೆಗಿಬೇಕು. ಆ ಮಗುಗೆ ಪ್ರೂವ್ ಮಾಡೋದು, 90% ತೆಗಿ, ನಿನ್ಗಾಗಿ ಹೋಗ್ತೀನಿ, ಇದು ಕೊಡಿಸ್ತೀನಿ, ಆ ಥರ. ನೀನು ಓದಬೇಕು, ನೀನು ತೆಗಿ, ನಿನ್ನ ಮುಂದೆ ನಿನ್ನ ಜೀವನ
ಹೇಳ್ಕೊಡ್ತಾ ಇಲ್ಲ. ಆ ಮಗುಗೆ ಪಾಪ ನಾನು ಇಲ್ಲೇ ಇರೋದು ಪ್ರಭಾವ ಮಾಡ್ತಾರೆ. ನಾವು ನೋಡ್ತಾ ಮಕ್ಕಳಿಗೆ ಈ ವಾಸ್ತವದ ಅರಿವಿಲ್ಲ. ನಾವು ಮೊನ್ನೆ ತಾನೇ ನೋಡ್ತೀವಿ, ಇವತ್ತು ಬೈಕ್ ಕೊಡಿಸ್ತಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದೆ. ಆ ಮಗು ಪಾಪ ಆತ್ಮಹತ್ಯೆ ಮಾಡ್ಕೊಂಡಿದೆ. ಅವ್ರ ತಾಯಿ ಅವಳು ರೈಲಿಗೆ ಸಿಕ್ಕಿ ಹೋಗಿದ್ದಾರೆ. ನನ್ನ ಮಗು ಸತ್ತೋದ, ನನ್ನ ಮಗ ಸತ್ತೋದ. ವಾಸ್ತವ ಅರ್ಥ ಆಗ್ತಾ ಇಲ್ಲ. ಅದನ್ನ ನಾವು ತಿಳಿಸ್ಕೊಡ್ಬೇಕಾಗ ನೀನು ಓದು, ನೀನು ಸಂಪಾದನೆ ಮಾಡು. ನನ್ನ ಹತ್ರ ನನ್ನ ಫೈನಾನ್ಷಿಯಲ್ ಕಂಡೀಷನ್ ಇಷ್ಟೇ, ನನಗೆ ತಗೊಳ್ಳೋಷ್ಟು ನನಗೆ ಆಗಲ್ಲ. ನೀನು ಓದು, ನೀನು ಸಂಪಾದನೆ ಮಾಡು. ಶಾಲೆಗಳಲ್ಲೂ ಅಷ್ಟೇ, ಮನೆಗಳಲ್ಲೂ ಅಷ್ಟೇ ವಾಸ್ತವದ ಅರಿವನ್ನ ನಾವು ಮಕ್ಕಳುಗಳಿಗೆ ಮುಗಿಸ್ಬೇಕಾಗಿದೆ. ಸೇವಾಗಳನ್ನು ನೀವು ಏನು ಶಾಲೆಗಳಲ್ಲಿ ಮಾಡಬೇಕು ಅನ್ನೋದು ಈಗ ಈ ತರಬೇತಿ ಉದ್ದೇಶ ಆಗಿದೆ. ನೀವು ಪ್ರತಿಯೊಬ್ಬರು ಶಾಲೆಗಳಲ್ಲಿ ಯೂನಿಟ್ ಮಾಡಿ. ಭಾರತ್ ಸೇವಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ಎಂಕೆ ಕಮಲ್ ಕುಮಾರ್ ಮಾತನಾಡಿ, ನಾವು ಸಂಸ್ಕಾರ ಮತ್ತು ಸಂಸ್ಕೃತಿ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಭಾರತ್ ಸೇವಾದಳ ನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಜೊತೆ ಸಂಘ ಸಂಸ್ಥೆಗಳು ಕೂಡ ಕಾರ್ಯನಿರ್ವಹಿಸಬೇಕಾಗಿದೆ. ಭಾರತ್ ಸೇವಾದಳವು ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ರಾಷ್ಟ್ರಾಭಿಮಾನದ ಶಿಕ್ಷಣ ನೀಡುವುದರ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆ, ಮೌಲ್ಯಾಧಾರಿತ ಶಾರೀರಿಕ ಯೋಗ ಶಿಕ್ಷಣದ ಬಗ್ಗೆ ತರಬೇತಿಯನ್ನು ಶಿಕ್ಷಕರ ಮೂಲಕ ನೀಡಿ ಇವರ ಮೂಲಕ ವಿದ್ಯಾರ್ಥಿಗಳಿಗೆ ಜಾಗೃತಿಯನ್ನು ಮೂಡಿಸುವ ಕಾರ್ಯವನ್ನು ಇಡೀ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿದೆ. ಪ್ರಸ್ತುತ ಅಂಕ ಆಧಾರಿತ ಶಿಕ್ಷಣಕ್ಕೆ ಹೆಚ್ಚಿನ ಹೊತ್ತು ಕೊಡಲಾಗುತ್ತಿದೆ ಹೊರತು ಸಂಸ್ಕಾರ ಸಂಸ್ಕೃತಿ ಆಧಾರಿತವಾದಂಥ ಶಿಕ್ಷಣ ನೀಡುವುದು ಕಡಿಮೆ ಆಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಶಿಕ್ಷಕರ ಪಾತ್ರ ಮಹತ್ವವಾಗಿದೆ. ಯಾವ ರೀತಿಯ ಶಿಕ್ಷಣವು ಅಳವಡಿಸಿಕೊಂಡರೆ ಮಗು ಭೌತಿಕವಾಗಿ ಮತ್ತು ದೈಹಿಕವಾಗಿ ಚೈತನ್ಯ ತುಂಬಬಹುದು ಎನ್ನುವುದು ಕೂಡ ಒಂದು ಶಿಕ್ಷಣದ ಕ್ರಮ ಎಂದರು. ನಾವು ಸಂಸ್ಕಾರ ಮತ್ತು ಸಂಸ್ಕೃತಿಯ ಶಿಕ್ಷಣವನ್ನ ನೀಡುವಂತಹ ನಿಟ್ಟಿನಲ್ಲಿ ವಿಫಲರಾಗಿದೆ. ಇದಕ್ಕೆ ನಾವು ಅವರು ಅಂತೂ ಬೆರಳು ಮಾಡಿ ತೋರಿಸುವಂಥದ್ದಲ್ಲ. ಸರ್ಕಾರದ ಒಟ್ಟಿಗೆ ಸಂಘ ಸಂಸ್ಥೆಗಳು ಕೂಡ ಕೆಲಸ ಮಾಡಬೇಕಾಗ್ತದೆ. ಇವತ್ತು ಭಾರತ್ ಸೇವಾದಳ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಹಾಗೂ ರಾಷ್ಟ್ರಾಭಿಮಾನದ ಶಿಕ್ಷಣವನ್ನು ನೀಡುವುದರ ಜೊತೆಗೆ ರಾಷ್ಟ್ರೀಯ ಭಾವೈಕ್ಯತೆ ಹಾಗೂ ಮೌಲ್ಯಾಧಾರಿತ ಶಿಕ್ಷಣ, ಶಾರೀರಿಕ ಶಿಕ್ಷಣ, ಯೋಗ ಶಿಕ್ಷಣಗಳ ಬಗ್ಗೆ ಕೂಡ ತರಬೇತಿಯನ್ನ ಶಿಕ್ಷಕರ ಮುಖೇನ ನೀಡಿ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಜಾಗೃತಿಯನ್ನು ಮೂಡುವಂತಹ ಕಾರ್ಯವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಶೈಕ್ಷಣಿಕ ಜಿಲ್ಲೆಗಳನ್ನ ಸೇರಿಕೊಂಡು 35 ಜಿಲ್ಲೆಗಳಲ್ಲೂ ಕೂಡ ಕಾರ್ಯೋನ್ಮುಖವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇವತ್ತು ಮೇಡಮ್ ನಾವು ಹೇಳಿದಾಗೆ ನಾವು ಅಂಕ ಆಧಾರಿತವಾದಂತಹ ಶಿಕ್ಷಣದ ಕಡೆಗೆ ಒಲವನ್ನು ತೋರಿದ್ದೇವೆ ಹೊರತು ಸಂಸ್ಕಾರ ಸಂಸ್ಕೃತಿ ಆಧಾರಿತವಾದಂತಹ ಶಿಕ್ಷಣದ ಒಲವು ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ತರವಾದಂಥದ್ದು. ಇವತ್ತು ಯಾವ ರೀತಿಯ ಶಿಕ್ಷಣ ಪದ್ಧತಿಯನ್ನ ಅಳವಡಿಸಿದ್ರೆ ಮಗು ಭೌತಿಕವಾಗಿ ಹಾಗೂ ದೈಹಿಕವಾಗಿ ಚೇತರಿಕೆ ಆಗ್ತದೆ ಅನ್ನುವಂಥದ್ದು ಕೂಡ ಒಂದು ಶಿಕ್ಷಣ ಕ್ರಮ. ಹಾಗಾಗಿ ಇಂತಹ ಭಾರತ್ ಸೇವಾದಳದ ತರಬೇತಿ ಇರ್ಬೋದು ಅಥವಾ ಮತ್ತಿನ್ಯಾವುದೇ ಸಂಘ ಸಂಸ್ಥೆಯ ತರಬೇತಿ ಇರ್ಬೋದು. ಯಾಕೆಂದ್ರೆ ಈಗ ನೋಡಿ 6ನೇ ದಿನ ನೀವು ಸಮಾರಂಭದ ದಿನ ಬಹುತೇಕ DDP ಅವರು ಸಮಾರಂಭಕ್ಕೆ ಬರ್ತಾರೆ. ಬಂದಾಗ ತಮ್ಮಲ್ಲೇ ಕೂಡ ನಾವು ಅಭಿಪ್ರಾಯವನ್ನು ಕೇಳ್ತೇವೆ. ಈ 6 ದಿನಗಳ ತರಬೇತಿ ನಿಮಗೆ ಎಷ್ಟು ಮಟ್ಟಿಗೆ ಉಪಕಾರ ಆಯಿತು ಅಂತ ಹೇಳಿ 6ನೇ ದಿನ ತಾವು ಖಂಡಿತವಾಗ್ಲೂ ಹೇಳ್ತೀರಾ, ಈ ಒಂದು ತರಬೇತಿ ಪಡೆದಂಥದ್ದು ನನಗೆ ಸಾರ್ಥಕ ಆಯಿತು ಅಂತ. ಇದೊಂದು ಅಷ್ಟೊಂದು ಅರ್ಥಪೂರ್ಣವಾದಂತಹ ತರಬೇತಿ ಆಗಿರ್ತದೆ. ನಿಮ್ಮ ವೃತ್ತಿ ಬದುಕಿನಲ್ಲಿ ಅತ್ಯಂತ ಸ್ಮರಣೀಯವಾದಂತಹ ತರಬೇತಿ ಕಾರ್ಯಕ್ರಮ ಇದಾಗ್ತದೆ. ಇಲ್ಲಿ ಎಲ್ಲಾ ರೀತಿಯ ಶಿಕ್ಷಣ ಕ್ರಮವನ್ನ ನಿಮ್ಮ ವೃತ್ತಿ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಶಿಕ್ಷಣ ಪದ್ಧತಿಯನ್ನು ಕೂಡ ನಾವು ಈ ತರಬೇತಿಯಲ್ಲಿ ನೀಡೋಣ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ, ಚೈತ್ರ ಮಂಜೇಗೌಡ, ಸಂಪನ್ಮೂಲ ವ್ಯಕ್ತಿ BN ಮಹೇಶ್, ಜಿ ದೀಪಾ, H ಮಹೇಶ್, ಭಾರತ್ ಸೇವಾದಳ ವಲಯ ಸಂಘಟಕರಾದ VS ರಾಣಿ ಉಪಸ್ಥಿತರಿದ್ದರು. ಜುಲೈ 18ರಂದು ಶಿಲ್ಪಕಲಾ ನಾಡು ಪ್ರವಾಸಿಗರ ಬೀಡು ಬೇಲೂರು ಪಟ್ಟಣದ ಹೃದಯಭಾಗದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಪುಷ್ಪಗಿರಿ ಜಗದ್ಗುರುಗಳ ಗುರುವಂದನಾ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿದ್ದು, ಕೇಂದ್ರ ಸಚಿವರು, ರಾಜ್ಯ ಸಚಿವರು, ಸಂಸದರು ಮತ್ತು ಶಾಸಕರು ಸೇರಿದಂತೆ ಗಣ್ಯರು ಆಗಮಿಸಲಿದ್ದಾರೆ ಎಂದು ಪುಷ್ಪಗಿರಿ ಮಹಾಸಂಸ್ಥಾನ ಕಾರ್ಯದರ್ಶಿ ಗ್ರಾನೆಟ್ ರಾಜಶೇಖರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೊಯ್ಸಳ ಕಾಲದ ರಾಜರಿಗೆ ಮಾರ್ಗದರ್ಶನ ಮಾಡುತ್ತಿದ್ದ ಪುಷ್ಪಗಿರಿ ಮಹಾಸಂಸ್ಥಾನಕ್ಕೆ 1200 ವರ್ಷಗಳ ಇತಿಹಾಸವನ್ನು ಹೊಂದಿದೆ.
ಚಿಲ್ಕೂರು, ಯಲಗುಂದ ಮತ್ತು ಗುಡ್ಡಶೆಟ್ಟಿಹಳ್ಳಿ ಏಕೀಕೃತ ಮಹಾಸಂಸ್ಥಾನವಾದ ಪುಷ್ಪಗಿರಿ ಮಠದಲ್ಲಿ ಕಳೆದ 17 ವರ್ಷದ ಹಿಂದೆ ಗುರುಪೂರ್ಣಿಮಾ ದಿನ ಸನ್ಯಾಸತ್ವ ಸ್ವೀಕರಿಸಿದ ಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಶ್ರೀಮಠದ ಸರ್ವತೋಮುಖ ಅಭಿವೃದ್ಧಿ ಸಾಧನೆ ಮಾಡುವ ಮೂಲಕ ಪುಷ್ಪಗಿರಿ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ಪರಿಸರ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿನ ಅದ್ವಿತೀಯ ಸ್ಥಾನದ ಜೊತೆಗೆ ಮಹಿಳಾ ಸಬಲೀಕರಣಕ್ಕೆ ಎಂದೇ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸ್ಥಾಪಿಸಿದ್ದಾರೆ. ಇಂತಹ ಸಾಧನೆ ಮಾಡಿದ ಜಗದ್ಗುರುಗಳಿಗೆ ಪ್ರತಿ ವರ್ಷ ಗುರುಪೂರ್ಣಿಮಾ ದಿನ ಗುರುವಂದನಾ ಕಾರ್ಯಕ್ರಮವನ್ನು ತಾಲೂಕಿನ ವಿವಿಧ ಭಾಗದಲ್ಲಿ ನಡೆಸುವಂತೆ ಈ ಬಾರಿ ಬೇಲೂರಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ವಿ ಸೋಮಣ್ಣ, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಸಂಸದ ಶ್ರೇಯಸ್ ಪಟೇಲ್, ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಮತ್ತು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಾವು ಗ್ರಾನೈಟ್ ರಾಜಶೇಖರ್, ಪುಷ್ಪಗಿರಿ ಮಹಾಸಂಸ್ಥಾನದ ಪ್ರಧಾನ ಕಾರ್ಯದರ್ಶಿಯಾದಂಥ ರಾಜಶೇಖರ್ ಮಾತಾಡ್ತಾ ಇರೋದು ಏನಂದರೆ, ಇದೇ ಜುಲೈ 18ನೇ ತಾರೀಕು ಅಂದರೆ ಗುರುವಾರ, ಅಂದರೆ ಪ್ರತಿ ವರ್ಷ ಗುರು ಪೂರ್ಣಿಮೆಯನ್ನು ಭಾಳ ಅದ್ಧೂರಿಯಾಗಿ ಪುಷ್ಪಗಿರಿ ಮಠದಲ್ಲಿ ನಾವು ಮಾಡ್ಕೊಂಬರ್ತಾಯಿತ್ತು. ಈ ವರ್ಷವೂ ಕೂಡ 21ನೇ ತಾರೀಕು ಗುರು ಪೂರ್ಣಿಮೆ ನಾವು ದಿನಾಂಕನ ನಿಗದಿ ಮಾಡಿದ್ದು. 21ನೇ ತಾರೀಕು ವೀರಶೈವ ಮಹಾಸಭಾದ ಒಂದು ಚುನಾವಣೆ ಬಂದಿದ್ದರಿಂದ 18ನೇ ತಾರೀಕು ಈ ಒಂದು ಗುರು ಪೂರ್ಣಿಮೆಯನ್ನು ಬೇಲೂರು ತಾಲೂಕಿನಲ್ಲಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಡೇಟ್ ನಿಗದಿ ಮಾಡಿದ್ದು. ಅದು ವೀರಶೈವ ಮಹಾಸಭಾ ಚುನಾವಣೆ ಬಂದಿದ್ದು 18ನೇ ತಾರೀಕು ನಾವು ದಿನಾಂಕನ ಬದಲಾವಣೆ ಮಾಡಿ ಈ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ, ಅಂದರೆ ಪ್ರತಿ ವರ್ಷ ಪುಷ್ಪಗಿರಿಯಲ್ಲಿ ಮಾಡ್ತಕೊಂಬರ್ತಾಯಿತ್ತು. ಈ ಬಾರಿ ಬೇಲೂರಿನಲ್ಲಿ ಮಾಡಬೇಕು ಅಂತ ಎಲ್ಲ ಮಠದ ಸದ್ಭಕ್ತರೆಲ್ಲ ಸೇರಿ ತೀರ್ಮಾನ ಮಾಡಿ ಬೇಲೂರಿನ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜನ ಒಂದು ಸೇರೋ ಒಂದು ನಿರೀಕ್ಷೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದಂಥ ಶ್ರೇಯಸ್ ಪಟೇಲ್ರವರು ಹಾಗೂ ಸಹಕಾರಿ ಸಚಿವರು, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆಎನ್ ರಾಜಣ್ಣನವರು, ಹಾಗೆ ಕೇಂದ್ರ ಸಚಿವರು ಹಾಗೂ ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ವಿ ಸೋಮಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಗುರು ಮಂಡಳಿ ಅಧ್ಯಕ್ಷರು ಶಿವಲಿಂಗೇಗೌಡರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸ್ತಿದ್ದಾರೆ. ಆದರೆ ಅದರ ಜೊತೆಗೆ ಈಗ ಬೇಲೂರಿನ ಶಾಸಕರಾದಂಥ ಎಚ್.ಕೆ. ಸುರೇಶ್ರವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸ್ತಿದ್ದಾರೆ. ಹಾಗೆ ಮಾಜಿ ಸಚಿವರಾದಂಥ ಕೆ.ಎಸ್. ನಿಂಗೇಶ್ವರವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಬೇಲೂರು ತಾಲೂಕಿನ ಎಲ್ಲ ಮಠದ ಸದ್ಭಕ್ತರು ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು ಪಕ್ಷಾತೀತವಾಗಿ ಜಾತ್ಯತೀತ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ. ಈ ಸಂದರ್ಭದಲ್ಲಿ ಬಿಕೆ ಚಂದ್ರಕಲಾ, ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ತಾಲೂಕು ವೀರಶೈವ ಮಹಿಳಾ ಘಟಕದ ಅಧ್ಯಕ್ಷೆ ಅನ್ನಪೂರ್ಣ ಚಂದ್ರಶೇಖರ್, ವೀರಶೈವ ಯುವ ಘಟಕದ ಅಧ್ಯಕ್ಷ ಗೆಡ್ಡೆಹಳ್ಳಿ ಚೇತನ್, ಚಂದನ್ ಕುಮಾರ್, ಹೇಮಾ ವಿರೂಪಾಕ್ಷ, ಧನ್ಪಾಲ್, ಸುಮುಖ ರಾಜು, ಭರತ್, ಯತೀಶ್ ಹಾಜರಿದ್ದರು. ರಾಷ್ಟ್ರೀಯ ಹೆದ್ದಾರಿ 85ರಲ್ಲಿನ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸತತವಾಗಿ ಸುರಿಯುತ್ತಿರುವ ಮಳೆಗೆ ರಸ್ತೆ ಮಧ್ಯೆ ನಿರ್ಮಿಸಲಾದ ತಡೆಗೋಡೆ ಕುಸಿದ ಪರಿಣಾಮ ಸಂಚಾರ ಬಂದ್ ಆಗುವ ಸಾಧ್ಯತೆ ಎದುರಾಗಿದೆ. ಸಕಲೇಶಪುರ ಮಾರ್ಗವಾಗಿ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿನ ಕಾಂಕ್ರೀಟ್ ರಸ್ತೆಯ ತಡೆಗೋಡೆ ಸಂಪೂರ್ಣ ಕುಸಿದಿದ್ದು ಒಂದು ಬದಿಯ ರಸ್ತೆ ಸಂಚಾರ ಬಂದ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದ್ದು, ತಾಲೂಕಿನ ಗುಲಗಳಲೆ ಗ್ರಾಮದ ರಾಟೆಮನೆ ಸಮೀಪ 40 ಅಡಿ ಎತ್ತರಕ್ಕೆ ನಿರ್ಮಿಸಿದ್ದ ತಡೆಗೋಡೆ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಕೊಚ್ಚಿಕೊಂಡು ಹೋಗಿದ್ದು ಕಾಂಕ್ರೀಟ್ ರಸ್ತೆ ಬಿರುಕು ಬಿಡುತ್ತಿದೆ. ಇದರಿಂದ ಒಂದು ಪಥದ ರಸ್ತೆ ಬಂದ್ ಆಗಿದ್ದು ಏಕಮುಖವಾಗಿ ವಾಹನಗಳನ್ನು ಬಿಡಲಾಗುತ್ತಿದೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಉಪವಿಭಾಗಾಧಿಕಾರಿ ಡಾಕ್ಟರ್ ಎಂ.ಕೆ. ಶ್ರುತಿ ಅವರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸಿದ ಗುತ್ತಿಗೆದಾರರನ್ನು ಸ್ಥಳಕ್ಕೆ ಕರೆಸಿ ಕೂಡಲೇ ಇದನ್ನು ಸರಿಪಡಿಸಿ ತಡೆಗೋಡೆ ಮತ್ತಷ್ಟು ಬೀಳದಂತೆ ಸೂಚನೆ ನೀಡಿದರು. ಕೆಲವೊಂದು ಕಡೆ ಈಗ ಮಣ್ಣು ಕುಸಿತಿದೆ ಅಂತ ಕಂಪ್ಲೇಂಟ್ಸ್ ಬಂದಿದೆ. ನಿನ್ನೆ ನಮ್ಮ ಮಳಲಿ ಹತ್ರನೂ ಕುಸಿತಿದೆ ಅಂತ ಅದನ್ನು ಹೋಗಿ ನಮ್ಮ NHAI ಅಥಾರಿಟೀಸ್ ಚೆಕ್ ಮಾಡಿದ್ರು. ಇವತ್ತು ಅದೇ ರೀತಿಯಾಗಿ ಗುಳಗಳೆ ಹತ್ರ ಈಗ ಕುಸಿದ್ಬಿಟ್ಟು ಎಲ್ಲ ಫುಲ್ ಆಗಿದೆ, ಪ್ಲಸ್ ನಮ್ಮ ಟ್ರಾಪು ಡ್ಯಾಮೇಜ್ ಆಗಿದೆ ಅಂತ ಕಂಪ್ಲೇಂಟ್ ಬಂದಿತ್ತು. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇಲೆ ನಾನು ಇವತ್ತು ಇಲ್ಲಿ ಬಂದಿದ್ದೆ. ಚೆಕ್ ಮಾಡಿದಾಗ ಈಗ ಇಲ್ಲಿ ಏನು ಇಶ್ಯೂ ಆಗಿದೆ ಅದಕ್ಕೆ ಆಲ್ರೆಡಿ NHAI ಅವರು ವಿಸಿಟ್ ಮಾಡಿ ಟ್ರಾಫಿಕ್ನ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಡೈವರ್ಟ್ ಮಾಡಿದ್ದಾರೆ. ಇದನ್ನು ಸಹ ಕೂಡಲೇ ಇದನ್ನು ನಾವು ಸರಿಪಡಿಸ್ತೀವಿ ಅಂತ ಆಲ್ರೆಡಿ ಇದಕ್ಕೆ ಲಾಸ್ಟ್ ಟೈಮ್ ಈ ಥರ ಆಗ್ಬೋದು ಅಂತ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಬಟ್ ಮಳೆ ಜಾಸ್ತಿ ಆಗಿರೋ ಕಾರಣ ಈಗ ಫುಲ್ ಕುಸಿದಿದೆ. ಸೊ ಇದಕ್ಕೆ ಏನು ಮಾಡಬೇಕು, ಇಮಿಡಿಯೇಟಾಗಿ NHAI ಅವ್ರ ಕಡೆಯಿಂದ ಆ್ಯಕ್ಷನ್ ತೊಗೊಳ್ತಾರೆ ಅಂತ ನಾನು ಜಿಲ್ಲಾಧಿಕಾರಿಗಳು ಸಹ ಹೇಳಿದ್ದಾರೆ. ಪ್ಲಸ್ ಕ್ರಾಪ್ ಏನು ಡ್ಯಾಮೇಜ್ ಆಗಿದೆ ಪಕ್ಕದಲ್ಲಿರೋರಿಗೆ ಅವ್ರಿಗೂ ಸಹ ನಾವು NHAI ಅವ್ರ ಕಡೆಯಿಂದ ಏನು ಕಂಪನ್ಸೇಷನ್ ಕೊಡ್ಬೇಕು.
ಸರ್ಕಾರಿ ಶಾಲೆ ಶಿಕ್ಷಕ ಅನುಮಾನಾಸ್ಪದ ರೀತಿಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವ ಘಟನೆ ತಾಲೂಕಿನ ಮರಿತಿಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅರಕಲಗೂಡು ತಾಲೂಕಿನ ಯಲಗತಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಲೋಕೇಶ್ ಎಂಬಾತ ಮರದ ಕೊಂಬೆಗೆ ತಾನು ಹುಟ್ಟ ಲುಂಗಿಯಿಂದ ನೇಣು ಬಿಗಿದು ಸಾವನ್ನಪ್ಪಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈತ ಹೊಳೆನರಸೀಪುರ ತಾಲೂಕಿನ ಚೌಡೇಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದು, ಗ್ರಾಮಕ್ಕೆ ಹೋಗಿ ಬರಲು ಅನುಕೂಲವಾಗುವಂತೆ ಕಳೆದ ತಿಂಗಳ ಹಿಂದೆಯಷ್ಟೇ ಬಿಳುಗುಲಿ ಗ್ರಾಮದಿಂದ ಯಲಗತಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ವರ್ಗಾವಣೆಗೊಂಡಿದ್ದ ಈತ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಾಲೆಗೂ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಗ್ರಾಮಕ್ಕೂ 1 ಕಿಲೋಮೀಟರ್ ಅಂತರವಿದ್ದು, ಗ್ರಾಮದಲ್ಲಿ ಯಾರೂ ಸಹ ಪರಿಚಯವಿಲ್ಲದೆ ಇರುವುದು ಹಾಗೂ ಈತ ಮನೆ ತೆರಳುವಾಗ ಶರ್ಟ್ ಪ್ಯಾಂಟ್ ಜೊತೆಗೆ ಜರ್ಕಿನ್ ಧರಿಸಿ ಬೈಕ್ ಮತ್ತು ಹೆಲ್ಮೆಟ್ ಬ್ಯಾಗ್ ಜೊತೆಗೆ ಮನೆಯಿಂದ ಹೊರಟಿರುವ ಮಾಹಿತಿ ಶಿಕ್ಷಕ ಪತ್ನಿ ಮಂಗಳ ತಿಳಿಸಿದ್ದಾರೆ. ಆದರೆ ರಾತ್ರಿ ಮನೆಗೆ ಬಾರದೆ ಲುಂಗಿಯಿಂದ ನೇಣು ಬಿಗಿದು ಮರಿತಮ್ಮನಹಳ್ಳಿ ಗ್ರಾಮದಲ್ಲಿ ಸಾವನ್ನಪ್ಪಿರುವುದು ಹಲವು ಸಂಶಯಕ್ಕೆ ಕಾರಣವಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿ ಅರಕಲಗೂಡು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಠಾಣೆ ಇನ್ಸ್ಪೆಕ್ಟರ್ ದೂರು ಸ್ವೀಕರಿಸಿ ಹೆಚ್ಚಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಸಕಲೇಶಪುರ ಲಯನ್ಸ್ ಸಂಸ್ಥೆ ವತಿಯಿಂದ ಪಟ್ಟಣದ ಹಿಂದೂ ಮುಕ್ತಿಧಾಮ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಲಯನ್ಸ್ ಜಿಲ್ಲೆ ವತಿಯಿಂದ ಸುಮಾರು 40 ಲಕ್ಷ ರುಗಳ ವೆಚ್ಚದಲ್ಲಿ ನವೀಕರಣಗೊಳಿಸಿದ್ದ ಮುಕ್ತಿಧಾಮವನ್ನು ಸ್ಥಳೀಯ ಲಯನ್ಸ್ ಸಂಸ್ಥೆ ವತಿಯಿಂದ ಗಿಡಗಂಟೆಗಳನ್ನು ತೆರವುಗೊಳಿಸಿ ಸ್ವಚ್ಛತೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಲಯನ್ಸ್ ನಿಕಟಪೂರ್ವ ರಾಜ್ಯಪಾಲ ಸಂಜಿತ್ ಶೆಟ್ಟಿ, ಪ್ರಾಂತೀಯ ಅಧ್ಯಕ್ಷ ರಾಬಿ ಸೋಮಯ್ಯ, ಪ್ರಾಂತೀಯ ರಾಯಭಾರಿ ಎನ್ಎಸ್ ವಿಠಲ್, ಡಾಕ್ಟರ್ ನವೀನ್ ಚಂದ್ರ ಶೆಟ್ಟಿ, ಸಂಸ್ಥೆ ಅಧ್ಯಕ್ಷ ಕೃಷ್ಣಪ್ಪ ಪೂಜಾರಿ, ಕಾರ್ಯದರ್ಶಿ ವೆಂಕಟೇಶ್, ಖಜಾಂಚಿ ಪ್ರೇಮನಾಥ್ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಡಾಕ್ಟರ್ ನವೀನ್ ಚಂದ್ರ ಶೆಟ್ಟಿ, ಸೀನಪ್ಪ ಆಳ್ವ, ಅಬ್ದುಲ್ ಖಾದರ್, ಮೀನಾಕ್ಷಿ ಖಾದರ್, ದುರ್ಗೇಶ್, ಬಸವರಾಜ್, ಮುಕ್ತಿಧಾಮ ಟ್ರಸ್ಟಿನ ಕಾರ್ಯದರ್ಶಿ ಉಮೇಶ್, ಸಣ್ಣ ಕೈಗಾರಿಕೋದ್ಯಮಿಗಳ ಸಂಘದ ಯೂಸುಫ್ ಹಾಜರಿದ್ದರು. ಇದೀಗ ಜಾಹೀರಾತು. ಮುಚ್ಚಿದ ಬಾಗಿಲುಗಳು ವಿಶಾಲವಾಗಿ ತೆರೆಯುತ್ತವೆ. ನನ್ನನ್ನು ಸ್ವಾಗತಿಸೋಕೆ ನಾನು ತಲೆ ಎತ್ತಿ ನಡೆವಾಗ ಸಾವಿರಾರು ಕಂಗಳು ನನ್ನನ್ನು ಹಿಂಬಾಲಿಸುತ್ತವೆ. ಪ್ರತಿ ಹೊಗಳಿಕೆಯು ನನ್ನ ಬಳಿ ಹರಿದು ಬರುತ್ತದೆ. ನನ್ನನ್ನು ಮೆಚ್ಚಿಸೋಕೆ ಎಷ್ಟೇ ಜನ ಇದ್ದರೂ ಮಾತು ನನ್ನ ಬಗ್ಗೆ ಮಾತ್ರ. ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. Bhima Brilliance Diamond Jewelry Festival till 31st July. Get assured cashback of ₹7,000 per carat and enjoy flat ₹500 off per gram on gold in diamond jewelry. Available at all Bhima Jewelers showrooms. TNC apply. ನಗುವಿರಲಿ ಮನೆಯಲ್ಲಿ ಮಗುವಿರಲಿ
IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಆಲೂರು ಪಟ್ಟಣದಲ್ಲಿ ತಡರಾತ್ರಿ ಸುರಿದ ಭಾರೀ ಮಳೆಗೆ ಮನೆಯ ಗೋಡೆ ಹಾಗೂ ಹಂಚಿನ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು, ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ಅಪಾಯ ಸಂಭವಿಸದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಲೂರು ಪಟ್ಟಣದ ವಾರ್ಡ್ ನಂಬರ್ 1 ಮರಸು ಕಾಲೋನಿಯಲ್ಲಿ ರುದ್ರಯ್ಯ ಬಿನ್ ಹಲಗಯ್ಯ ಎಂಬುವರಿಗೆ ಸೇರಿದ ವಾಸದ ಮನೆ ತಡರಾತ್ರಿ ಸಮಯದಲ್ಲಿ ಸುರಿದ ಭಾರೀ ಮಳೆಗೆ ಮನೆಯ ಗೋಡೆ ಹಾಗೂ ಹಂಚಿನ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು, ಅದೃಷ್ಟವಶಾತ್ ಮನೆಯಲ್ಲಿದ್ದವರಿಗೆ ಯಾವುದೇ ಅವಘಡ ಸಂಭವಿಸದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಳೆಯಿಂದ ಮನೆ ಸಂಪೂರ್ಣ ಹಾನಿಗೀಡಾಗಿದ್ದು, ಗೋಡೆಗಳು ಕುಸಿದು ವಾಲಿ ನಿಂತಿವೆ. ಮನೆಯಲ್ಲಿದ್ದ ದಿನಸಿ ವಸ್ತುಗಳು, ಬಟ್ಟೆ, ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹಾನಿಯಾಗಿವೆ. ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ರವಿ ನಾಯಕ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿದರು. ನಿರಂತರವಾಗಿ ಸಕಲೇಶಪುರ ತಾಲೂಕಿನಲ್ಲಿ ಸುರಿಯುತ್ತಿರುವ ಗಾಳಿ ಮಳೆಯಿಂದಾಗಿ ನಿಲ್ಲಿಸಿದ ಮಾರುತಿ ಓಮಿನಿ ಕಾರಿನ ಮೇಲೆ ತೆಂಗಿನ ಮರವೊಂದು ಬಿದ್ದ ಪರಿಣಾಮ ಮಾರುತಿ ಓಮಿನಿ ಕಾರು ಸಂಪೂರ್ಣ ಜಖಂಗೊಂಡಿದೆ. ಸಕಲೇಶಪುರ ತಾಲೂಕಿನ ಯಸಳೂರು ಪೊಲೀಸ್ ಠಾಣೆಯ ಆವರಣದಲ್ಲಿ ದಯಾನಂದ ಎಂಬುವರು ತಮ್ಮ ಓಮಿನಿ ಕಾರನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ತೆರಳಿದ್ದ ವೇಳೆ ತೆಂಗಿನ ಮರವೊಂದು ಭಾರಿ ಗಾಳಿ ಮಳೆಗೆ ಓಮಿನಿಯ ಮೇಲೆ ಬಿದ್ದು ದಯಾನಂದ ಎಂಬುವರಿಗೆ ಸೇರಿದ ಮಾರುತಿ ಓಮಿನಿ ಕಾರು ಸಂಪೂರ್ಣ ಜಖಂಗೊಂಡಿದೆ. ಸದ್ಯ ಕಾರಿನಲ್ಲಿ ಯಾರೂ ಇಲ್ಲದೆ ಇದ್ದುದರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಜಿಲ್ಲೆಯಲ್ಲಿ ಅಕ್ರಮವಾಗಿ ನಡೆಸಲಾಗುತ್ತಿದ್ದ ಜೂಜಾಟ ಕ್ಲಬ್ಗಳು ಜಿಲ್ಲಾ ವರ್ಷಾಧಿಕಾರಿ ಮೊಹಮ್ಮದ್ ಸುಚಿತಾ ಹಾಗೂ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಬಂದ್ ಮಾಡಿಸುವುದರಿಂದ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ನಾಗರಿಕ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ರವಿಕುಮಾರ್ ಅವರು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಅಕ್ರಮವಾಗಿ ಈಸ್ಪೀಡ್ ಕ್ಲಬ್ಗಳು ನಡೆಯುತ್ತಿದ್ದು, ಈ ಕ್ಲಬ್ಗಳಿಂದಾಗಿ ಅನೇಕ ಜನರು ತಮ್ಮ ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿಯನ್ನು ಕಳೆದುಕೊಂಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಲು ಸಾಧ್ಯವಾಗದೆ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ರಿಕ್ರಿಯೇಷನ್ ಸ್ಪೋರ್ಟ್ಸ್ ಕ್ಲಬ್ ಎಂದು ಅನುಮತಿಯನ್ನು ಪಡೆದುಕೊಂಡು ಯಾವುದೇ ಸಾರ್ವಜನಿಕ ಕ್ರೀಡೆಗಳನ್ನು ಆಡಿಸದೆ ಕೇವಲ ಹಣಗಳಿಕೆಗಾಗಿ ಕ್ಲಬ್ಗಳಲ್ಲಿ ಅಂದರ್ ಬಹರ್, ತ್ರೀಸ್, ರಮ್ಮಿಯಂತಹ ವಿವಿಧ ರೀತಿಯ ಈಸ್ಪೀಟ್ ಆಡಿಸುವ ಮೂಲಕ ಜನರ ಜೀವನವನ್ನು ಹಾಳು ಮಾಡುತ್ತಿರುವ ಕ್ಲಬ್ಗಳು ಇದ್ದರೂ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಸಹಿತ ನೋಡಿಕೊಂಡು ಸುಮ್ಮನೆ ಇದ್ದಾರೆ. ಹಾಗಾಗಿ ಇದನ್ನು ಕೂಡಲೇ ಬಂದ್ ಮಾಡಿಸುವಂತೆ ಜುಲೈ 12ರಂದು ಸಕಲೇಶಪುರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿನಂತಿ ಮಾಡಲಾಗಿತ್ತು. ನಮ್ಮ ಮನವಿಯನ್ನು ಮನಗೊಂಡು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮೊಹಮ್ಮದ್ ಸುಚಿತಾ ಹಾಗೂ ಜಿಲ್ಲಾಧಿಕಾರಿಗಳಾದ ಸಿ ಸತ್ಯಭಾಮ ಅವರು ಹಾಗೂ ಸಕಲೇಶಪುರ ತಾಲೂಕು ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ಸಕಲೇಶಪುರದಲ್ಲಿ ನಡೆದಂಥ ಜನಸಂಧಾನ ಕಾರ್ಯಕ್ರಮದಲ್ಲಿ
ಹಾಸನ ಜಿಲ್ಲಾಧಿಕಾರಿಗಳಾದ ಸತ್ಯಭಾಮ ಅವರು, SP ಮೇಡಮ್ ಆದಂತಹ ಮೊಹಮ್ಮದ್ ಸಜೇತರ್ ಅವರು, ಹಾಗೆ ತಾಲೂಕಿನ ಎಲ್ಲ ಆಡಳಿತಾಧಿಕಾರಿಗಳು ಎಲ್ಲರೂ ಕೂಡ ತಾಲೂಕಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಿದ್ರು. ಇದರಲ್ಲಿ ಒಂದು ಪ್ರಮುಖವಾಗಿ ಏನಂತ ಹೇಳಿದ್ರೆ, ಹಾಸನ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಕ್ಲಬ್ ಇಸ್ಪೀಟ್ ದಂಧೆಯನ್ನು ನಡೆಸ್ತಾ ಇದ್ರು. ಇದ್ರ ಬಗ್ಗೆ ನಾನು ಅಲ್ಲಿ ಇವತ್ತು SP ಮೇಡಮ್ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದ್ದೆ. ಆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿ ಅರ್ಧ ಗಂಟೆಗೆ ಇಡೀ ಹಾಸನ ಜಿಲ್ಲೆಯಲ್ಲಿ ನಡೀತಿದ್ದಂಥ ಅನಧಿಕೃತವಾಗಿ ನಡೀತಿದ್ದಂಥ ಇಸ್ಪೀಟ್ ಕ್ಲಬ್ಗಳನ್ನ ಬಂದ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ನಾನು ಸಕಲ ಹಾಸನ ಜಿಲ್ಲಾ ನಾಗರಿಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸಬೇಕು. ಅದು ಇವತ್ತು ಸಮಾಜದಲ್ಲಿ ಭಾರಿ ಮಾರಕವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೋ ಜನ ಇವತ್ತು ತಾಳಿನ ಕಳ್ಕೊಂಡು, ಮನೆ ಮಠ ಕಳ್ಕೊಂಡು, ಆಸ್ತಿ ಕಳ್ಕೊಂಡು ಬೀದಿಗೆ ಬಂದಿರೋಂಥ ಉದಾಹರಣೆಗಳಿದ್ದಾವೆ. ಈ ನಿಟ್ಟಿನಲ್ಲಿ ಕೆಲವರು ಯಾರು ಪ್ರಭಾವಿಗಳಿದ್ದಾರೆ, ಕೆಲವರೆಲ್ಲರೂ ಕೂಡ ಸದಸ್ಯರ ಮೆಂಬರ್ಶಿಪ್ ಕ್ಲಬ್ ಅಂತೇಳಿ ಲೈಸೆನ್ಸ್ ತಗೊಂಡು ಪೊಲೀಸ್ ಇಲಾಖೆಗೆ ಅನಧಿಕೃತ ಮಾಹಿತಿ, ನಮ್ಮ ಹತ್ರ ಕೋರ್ಟ್ದು ಆರ್ಡರ್ ಇದೆ, ರಮ್ಮಿ ಆಡ್ಬೋದು ಅಂತೇಳಿ ಪೊಲೀಸ್ ಇಲಾಖೆಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಅನಧಿಕೃತವಾಗಿ ಕ್ಲಬ್ ನಡೆಸ್ತಾ ಇದ್ರು. ಕ್ಲಬ್ಬಲ್ಲಿ ಯಾವ ಥರ ನಡೆಸ್ತಿದ್ರು ಅಂದರೆ, ರಮ್ಮಿ ಆಡಲಿಕ್ಕೆ ಯಾವುದೇ ಥರದ್ದು ಇದಿಲ್ಲ, ನಿರ್ಬಂಧ ಇಲ್ಲ. ಯಾಕೆಂದರೆ ರಮ್ಮಿ ಅನ್ನೋದು ಒಂದು ಮೈಂಡ್ ಗೇಮ್ ಅಂತೇಳಿ ಇದೆ. ಆದರೆ ಇವರು ಇಲ್ಲಿ ಅನಧಿಕೃತವಾಗಿ ಲೈಸೆನ್ಸ್ ತಗೊಂಡು ಜಿಲ್ಲಾಡಳಿತದಿಂದ ರಮ್ಮಿ ಅಂದರೆ ಸ್ಟ್ರೈಕ್ಸ್ ಅಂತೇಳಿ ಬ್ಯಾಗ್ ಏನು ಹೇಳ್ತಾರೆ ಅದಕ್ಕೆ, ಒಂದು ಪಾಯಿಂಟಿಗೆ 100 ರೂಪಾಯಿ, 1000 ರೂಪಾಯಿ, ಈ ಥರ ಸ್ಟ್ರೈಕ್ಸ್ ಅಂತೇಳಿ, ಅಂದರ್ಬಾರು, ತ್ರೀಸ್ ಅಂತೇಳಿ ಈ ಥರ ಆಟಗಳನ್ನು ನಡೆಸ್ಕೊಂಡು ದಂಧೆ ಮಾಡ್ತಾಯಿದ್ರು. ಅದಕ್ಕೆ ಅವರಿಗೆ ಆ ಕ್ಲಬ್ಗಳು ನಿಲ್ಲಿಸೋದಕ್ಕೆ ಮೊದಲು ಜಿಲ್ಲಾಡಳಿತಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಯಾಕೆಂದರೆ ಹಾಸನಲ್ಲಿ ಸುಮಾರು ಜನರ ಹೆಣ್ಮಕ್ಳ ತಾಳಿ ಭಾಗ್ಯ ಕೊಟ್ಟಿದ್ದಾರೆ DC SP ಅವರು, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ಸಕಲೇಶ್ಪುರದ DSP ಪ್ರಮೋದ್ ಕುಮಾರ್ ಅವರು ಕೂಡ ಅವರು ತುಂಬ ಕೆಲಸ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಕ್ಲಬ್ಗಳನ್ನ ನಿಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಚಾಲಕರ ನಿಯಂತ್ರಣ ತಪ್ಪಿದ ಕಾರೊಂದು ಸಿನಿಮಾ ರೀತಿಯಲ್ಲಿ ಕೆರೆಗೆ ಹಾರಿ ಬಿದ್ದಿರುವ ಘಟನೆ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಜಿಲ್ಲೆಯ ಆಲೂರು ತಾಲೂಕಿನ ಮಗ್ಗೆ ಸಮೀಪವಿರುವ ಮಠದ ಕೊಪ್ಪಲು ಕೆರೆಗೆ ಕಾರು ಹಾರಿ ಬಿದ್ದಿದೆ. ಮೊಸಮ್ಮನಹಳ್ಳಿ ಗ್ರಾಮದ ಜಯಣ್ಣ ಎಂಬುವವರಿಗೆ ಸೇರಿದ ಕಾರಾಗಿದ್ದು, 4 ಕಾರಿನಲ್ಲಿ ತಮ್ಮ ಗ್ರಾಮಕ್ಕೆ ತೆರಳುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಸಿನಿಮಾ ರೀತಿಯಲ್ಲಿ ಕೆರೆಗೆ ಬಿದ್ದಿದೆ. ಅಲ್ಲೇ ಓಡಾಡುತ್ತಿದ್ದ ಸ್ಥಳೀಯರು ಕಾರಿನ ಗಾಜು ಒಡೆದು 4ರನ್ನು ಹೊರಗೆ ಎಳೆದಿದ್ದಾರೆ. ಅಷ್ಟೊತ್ತಿಗಾಗಲೇ 4 ನೀರು ಕುಡಿದಿದ್ದು ತಕ್ಷಣ ಪ್ರಥಮ ಚಿಕಿತ್ಸೆ ಕೊಡಿಸಲಾಯಿತು. ಉಸಿರಾಟ ಸಮಸ್ಯೆ ಎದುರಾದ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಆದರೆ ಇಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ. ಕೆರೆಯಲ್ಲಿ ಬಿದ್ದಿದ್ದ ಕಾರನ್ನು ಮೇಲೆತ್ತಲು ಹರಸಾಹಸ ಪಡಬೇಕಾಯಿತು. ರಾಯರಕೊಪ್ಪಲು ಮಗ್ಗೆಯಿಂದ ಆಲೂರು ಪಾಳ್ಯ ಗ್ರಾಮಗಳಿಗೆ ಈ ಕೆರೆ ಏರಿ ಮೇಲೆ ತೆರಳಬೇಕಾಗಿರುವುದರಿಂದ ಇಲ್ಲಿ 100 ವಾಹನಗಳು ಓಡಾಡುತ್ತವೆ. ಇದುವರೆಗೂ ಹಲವು ಅನಾಹುತವಾಗಿವೆ. ಆದ್ದರಿಂದ ಅನಾಹುತ ತಪ್ಪಿಸುವ ಸಲುವಾಗಿ ತಡೆಗೋಡೆ ನಿರ್ಮಾಣ ಮಾಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದರು. ಕಳೆದ 1 ವಾರದಿಂದ ಸತತವಾಗಿ ಸುರಿಯುತ್ತಿರುವ ಭಾರಿ ಗಾಳಿ ಮಳೆಗೆ ಕೂಲಿ ಕಾರ್ಮಿಕರ ಮನೆ ಮೇಲೆ ಸಿಲ್ವರ್ ಮರ ಬಿದ್ದ ಪರಿಣಾಮ ಮನೆ ಸಂಪೂರ್ಣ ಮುರಿದು ಬಿದ್ದಿದ್ದು, ಅದೃಷ್ಟವಶಾತ್ ಕೂಲಿ ಕಾರ್ಮಿಕರ ಕುಟುಂಬ ಪ್ರಾಣಾಪಾಯದಿಂದ ಪಾರಾದ ಘಟನೆ ಬಿರಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ. ರಾತ್ರಿ ಸುರಿದ ಭಾರಿ ಗಾಳಿ ಮಳೆಗೆ ಬಿರಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನಪುರ ಗ್ರಾಮದಲ್ಲಿನ ಲಕ್ಷ್ಮಿ ಎಂಬುವರಿಗೆ ಸೇರಿದ ಮನೆಯ ಮೇಲೆ ಬೃಹತ್ ಗಾತ್ರದ ಸಿಲ್ವರ್ ಮರವೊಂದು ಬಿದ್ದಿದೆ. ದಿನಕೂಲಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಬಡ ಕುಟುಂಬ ಇದ್ದಾಗಿದ್ದು, ವಯಸ್ಸಾದ ಲಕ್ಷ್ಮಿ ಎಂಬುವರು ತಮ್ಮ 2 ಮೊಮ್ಮಕ್ಕಳನ್ನು ದಿನಕೂಲಿ ಮಾಡಿ ನೋಡಿಕೊಳ್ಳುತ್ತಿದ್ದು, ಕಬ್ಬಿಣದ ರೂಪಿಂಗ್ ಆದ ಕಾರಣ ಮನೆ ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದು, ಮನೆಯ ಮೇಲ್ಛಾವಣಿ ಸಂಪೂರ್ಣ ನುಜ್ಜುಗುಜ್ಜಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಪಂದಿಸುವಂತೆ ಚನ್ನಪುರ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿನಿತ್ಯ ಕೆಲ ಸಮಯ ಸಂಸ್ಕಾರ ಮತ್ತು ಸಂಸ್ಕೃತಿಯ ಪಾಠ ಕಲಿಸಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ GN ಮಂಜುಳಾ ಶಿಕ್ಷಕರಿಗೆ ಸಲಹೆ. ಬೇಲೂರಿನಲ್ಲಿ ಅದ್ದೂರಿ ಗುರುವಂದನಾ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ. ಪುಷ್ಪಗಿರಿ ಮಹಾಸಂಸ್ಥಾನ ಕಾರ್ಯದರ್ಶಿ ಗ್ರಾನೆಟ್ ರಾಜಶೇಖರ್ ಹೇಳಿಕೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿನ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸತತವಾಗಿ ಸುರಿಯುತ್ತಿರುವ ಮಳೆಗೆ ರಸ್ತೆ ಬದಿ ನಿರ್ಮಿಸಲಾದ ತಡೆಗೋಡೆ ಕುಸಿತ. ಸ್ಥಳಕ್ಕೆ ಸಕಲೇಶ್ಪುರ ಉಪವಿಭಾಗಾಧಿಕಾರಿ ಡಾಕ್ಟರ್ MK ಶ್ರುತಿ ಭೇಟಿ. ಮತ್ತು ಸರ್ಕಾರಿ ಶಾಲೆ ಶಿಕ್ಷಕ ಅನುಮಾನಾಸ್ಪದ ರೀತಿಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವ ಘಟನೆ ಅರಕಲಗೂಡು ತಾಲೂಕಿನ ಮರಿತಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.